ಒಂದು ಹುಡುಗ ಇದೇ ಥರ ಇರಬೇಕು ಅನ್ನೋದ್ರಲ್ಲಿ ಏನಾದ್ರು ಕ್ವಾಲಿಟೀಸ್ ಅವರಲ್ಲಿ ಇದೆಯಾ? ಪ್ರವೀಣ್ ಇಸ್ ಅ ವೆರಿ ಸೀರಿಯಸ್ ಪರ್ಸನ್. ಹಿ ಇಸ್ ಮ್ಯಾಚೂರ್, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಚೆನ್ನಾಗಿದೆ. ಏನಾರು ಹೇಳಿದ್ರೆ ಅರ್ಥ ಮಾಡ್ಕೊಂತಾರೆ. ನಿಮ್ಮ ಪೇರ್ ಬಿಟ್ಟು ಅಲ್ಲಿ ಇರುವಂತಹ ಪೇರ್ಸಲ್ಲಿ ಯಾರು ನಿಮ್ಗೆ ಇಷ್ಟ? ನನ್ನ ಬಿಟ್ಟು ಎಲ್ಲರೂ ಫ್ರೆಂಡ್ಸ್, ಎಲ್ಲ ಮಚ್ಚೀಸ್ ಆಗ್ಬಿಡಿದೀವಿ. ಎಲ್ಲರೂ ಒಂಥರ ಫ್ಯಾಮಿಲಿ ಥರ ಆಗ್ಬಿಡಿದೀವಿ. ಹೊಸ ಫ್ಯಾಮಿಲಿ ಸಿಕ್ಕಿದೆ ನಮ್ಗೆ ಇವಾಗ. ಸೊ ದಟ್ ಇಸ್ ಅ ನೈಟ್. ಸೊ ಕೆಲವೊಂದ್ಸತಿ ಮ್ಯೂಸಿಕ್ ಇಸ್ ಅ ಥೆರಪಿ. ನಿಮ್ಮ ಮೂಡ್ ಹಿಂಗೆ ಎನ್ಹಾನ್ಸ್ ಮಾಡುತ್ತೆ, ಹಿಂಗೆ ಡ್ರಾಪ್ ಮಾಡ್ಬಿಡು. ಬೇಜಾರಲ್ಲಿದ್ದಾಗ ಕೇಳಿದ್ರೆ ಓಕೆ, ಈಗ ಬೇಜಾರಿದ್ದಾಗ ಸುಕೃತ ಅವ್ರು ಹಾಕೋ ಅಂತ ಒಂದು ಸಾಂಗ್ ಲವ್ ಮಾಕ್ಟೇಲ್ದು ಜನುಮಗಳೇ ಕಾಯುವೆ, ಆ ಸಾಂಗ್ ಕೇಳ್ತೀನಿ. ಸೊ ನೀವು ಹೆಂಗೆ ಆಸ್ ಎ ಪರ್ಸನ್ ಒಬ್ಬಂಟಿಯಾಗಿರೋದಕ್ಕೆ ಇಷ್ಟಪಡ್ತೀರಾ ಅಥವಾ ಯು ವಾಂಟ್ ಟು ಬಿ ಇನ್ ಅ ಸರ್ಕಲ್? ಐ ಆಮ್ ಬೋತ್ ಎಕ್ಸ್ಟ್ರೋವರ್ಟ್ ಟು ನೆಕ್ಸ್ಟ್ ಲೆವೆಲ್. ಪ್ರೀತಿಯ ಪಾಡ್ಕಾಸ್ಟ್ ಅಂತ ಹೇಳಿ ಬರೀ ಪ್ರೀತಿ ಬಗ್ಗೆನೇ ತುಂಬ ಕೇಳ್ಬಿಟ್ಟಿದ್ದೀನಿ. ವಿಲ್ ಗೆಟ್ ಇನ್ ಟು ಸಮ್ ಫನ್ ಸೆಷನ್ಸ್. ನಿಮ್ಮ ಲೈಫಲ್ಲಿ ಆದಂಥ ಸ್ವಲ್ಪ ಇನ್ಸಿಡೆಂಟ್ಸ್, ಫನ್ ಇನ್ಸಿಡೆಂಟ್ಸ್ ಏನೇ ಅದು ಶೇರ್ ಮಾಡಿ. ಸೊ ಈಗ ನೀವು ಹೊರಗಡೆ ಹೋಗ್ತೀರಾ, ಯು ಗೋ ಔಟ್, ಅಲ್ಲಿ ನಿಮ್ಮನ್ನು ರೆಕಗ್ನೈಸ್ ಮಾಡ್ತಾರೆ. ಎನಿ ಫನಿ ಇನ್ಸಿಡೆಂಟ್ಸ್ ಹ್ಯಾಪನ್ ಲೈಕ್ ದಟ್? ಒಂದೊಂದ್ಸಲ ಅವ್ರೇನಾರು ನೀವೇನೋ ಅಂತ ಕೇಳಿದ್ರೆ ನಾನಲ್ಲ ಅಂದ್ಬಿಡ್ತೀನಿ. ಅದು ನಮ್ಮ ಅಕ್ಕ ತಂಗಿ ಅಂದ್ಬಿಡ್ತೀನಿ. ಆ್ಯಕ್ಟ್ ಮಾಡಿರೋದು ನಮ್ಮ ಅಕ್ಕ ತಂಗಿ ಅಂತನಾ? ಸುಮ್ಮನೆ ಹೇಳೋದು, ಇಲ್ಲ ಅಂದರೆ ಇಲ್ಲ ಸುಮ್ಮನೆ ಹೇಳೋದು. ಅವ್ರ ರಿಯಾಕ್ಷನ್ ನೋಡೋಕ್ಕಷ್ಟೇ. ನಾನು ಬಟ್ ಅವ್ರಿಗೆ ಗೊತ್ತಿರುತ್ತಲ್ವ ನೀವೇ. ವಾಯ್ಸಿಂದ ಕಂಡುಹಿಡಿತಾರೆ ನನ್ನ. ಆ್ಯಕ್ಚುಲಿ ತುಂಬ ಜನ ನನ್ನ ವಾಯ್ಸಿಂದ ಕಂಡುಹಿಡಿತಾರೆ. ಬಟ್ ಸುಮ್ಮನೆ ಹೇಳಿದ್ರೆ ರೇಗ್ಸೋದು, ಊಟ ಮಾಡ್ತಿರ್ತೀನಲ್ವಾ, ಎಲ್ಲ ದೇವಸ್ಥಾನಕ್ಕೆ ಹೋದಾಗ ಅಂಥದ್ದೆಲ್ಲ ಮಾಡೋದು ನಾನು. ನಾರ್ಮಲ್ ಆಗಿದ್ದಾಗ ಏನಿಲ್ಲ. ಬಟ್ ನಂಗೆ ದೇವಸ್ಥಾನಕ್ಕೆ ಹೋದಾಗ ನೆಮ್ಮದಿಯಾಗಿ ಬಿಟ್ಬಿಡ್ಬೇಕಿಲ್ಲ, ಊಟ ಮಾಡುವಾಗ ನೆಮ್ಮದಿಯಾಗಿ ಬಿಟ್ಬಿಡ್ಬೇಕು. ಆ ಟೈಮಲ್ಲಿ ಹೋಟೆಲ್ಸ್ಗೆಲ್ಲ ಹೋದಾಗ ಆ ಟೈಮಲ್ಲಿ ಸುಮ್ಮನೆ ಹೇಳೋದು ನಾನಲ್ಲ, ನನ್ನ ತಂಗಿ, ನನ್ನ ಅಕ್ಕ ಅಂತ. ಅವ್ರು ಫುಲ್ ಕನ್ಫ್ಯೂಸ್ ಆಗಿಬಿಡ್ತಾರೆ. ಇಲ್ಲ ನನಗೆ ಗೊತ್ತೇ ನೀವೇ ಅಂತ. ಆಮೇಲೆ ಲೈಕ್ ನೀವು ಅನ್ಕೊಂಡಿದ್ರ ಲೈಕ್ ಐ ಹ್ಯಾವ್ ಐಲ್ ಗ್ರೋ ಲೈಕ್ ದಿಸ್ ಅಂದರೆ ನನಗೊಂದು ಫ್ಯಾನ್ಸ್ ಆಗ್ತಾರೆ, ಆ ರೀತಿ ಎಲ್ಲ ಕನ್ಸು ಕಂಡಿದ್ದೀರಾ? ನೆವರ್. ನನಗೆ ಫೀಲ್ಡಿಗೆ ಬರಬೇಕು ಅನ್ನೋ ಪ್ಲ್ಯಾನ್ಸೇ ಇರಲಿಲ್ವಲ್ಲ. ಸೊ ಆ ಥರ ಎಲ್ಲ ಏನು ಡ್ರೀಮ್ ಮಾಡಿರಲಿಲ್ಲ. ಬಟ್ ಆಮೇಲೆ ಗಾಡ್ಸ್ ಗ್ರೇಸ್. ಓಕೆ, ಏನಿಗೆ ಲೈಕ್ ಫನ್ ಇನ್ಸಿಡೆಂಟ್ ವಾಟ್ ಹ್ಯಾಪನ್ ನಿಮ್ಮ ಫ್ಯಾನ್ಸಿಂದ ಹೊರಗಡೆ ಆಗಿರ್ಬೋದು ಅಥವಾ ಬೇರೆ ಎಲ್ಲರೂ ಆಗಿರ್ಬೋದು? ಎನಿ ಫನಿ ಇನ್ಸಿಡೆಂಟ್ ಯು ಸ್ಟಿಲ್ ರಿಮೆಂಬರ್ ಇವನ್ ನಾವು? ಫನ್ನಿ ಇಲ್ಲ, ದರ್ ಆಲ್ ಲೈಕ್ ಹೋದ್ರೆ ಅವ್ರ ಜೊತೆ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ, ತುಂಬ ಮುದ್ದು ಮಾಡ್ತಾರೆ. ಆಮೇಲೆ ತುಂಬ ಒಂಥರ ಮನೆ ಮಗಳು ಥರ ಮಾತಾಡಿಸ್ತಾರೆ. ಸೊ ಫನ್ನಿಗಿಂತ ಇಟ್ಸ್ ವೆರಿ ಎಮೋಷ್ನಲ್. ಆ್ಯಂಡ್ ಇವಾಗ ಶೋ ಮಾಡ್ತಿರೋದ್ರಿಂದ ಶೋನು ನೋಡಿಬಿಟ್ಟು ಮೊನ್ನೆ ಎಲ್ಲ ಎಷ್ಟೊಂದು ಜನ ಸರ್ಪ್ರೈಸ್ ರೌಂಡ್ ಇತ್ತು, ಹುಡುಗರಿಗೆ ಸರ್ಪ್ರೈಸ್ ರೌಂಡ್ ಕೊಡೋದು. ಸೊ ಅವ್ರ ತಾಯಿನ ಫ್ಲೈಟಲ್ಲೆಲ್ಲ ಕರ್ಕೊಂಡು ಬಂದಿತ್ತಿತ್ತು ಆ ಎಪಿಸೋಡ್. ಸೊ ಅದನ್ನು ನೋಡ್ಬಿಟ್ಟು ಎಷ್ಟೊಂದು ಜನ ಪೇರೆಂಟ್ಸ್ ದರ್ ಗಾಟ್ ಸೋ ಎಮೋಷ್ನಲ್. ಅವ್ರು ಬಂದು ಹೇಳಿ ನಮ್ಗೆ ಅಳು ಬಂತು, ನಮಗೂ ಆಸೆ ಇದೆ ಹೋಗಬೇಕು ಫ್ಲೈಟಲ್ಲಿ ಅಂತೆಲ್ಲ. ಎಷ್ಟೊಂದು ಜನ ಮಕ್ಕಳು ನಮ್ಮ ಆಸೆ ಅದು ಕರ್ಕೊಂಡು ಹೋಗೋಕ್ಕೆ. ಆ್ಯಂಡ್ ಅವತ್ತು ಇಡೀ ಟೆಕ್ನಿಷಿಯನ್ಸ್ ಅಳ್ತಿದ್ರು ಆ್ಯಕ್ಚುಲಿ. ಅವರಮ್ಮ ಅಂತ ಶೀಸ್ ಲೈಕ್ ಪುಟ್ಟ ಮಗು ಥರ ಆಗೋಗಿದ್ರು, ಪುಟ್ಟ ಮಗು ಥರ. ಆ್ಯಂಡ್ ಅಲ್ಲದೆ ಟೆಕ್ನಿಷಿಯನ್ಸ್ ಅಳ್ತಿದ್ರು ಎಷ್ಟೊಂದು ಜನ, ನಮಗೂ ಆಸೆ ನಮ್ಮ ಪೇರೆಂಟ್ಸ್ನ ಕರ್ಕೊಂಡು ಹೋಗಬೇಕು ಅಂತ. ಸೊ ದಟ್ ವಾಸ್ ವೆರಿ ಎಮೋಷ್ನಲ್ ಥಿಂಗ್ ಫಾರ್ ಮಿ. ಆ ಎಪಿಸೋಡ್ ಆದಮೇಲೆ ತುಂಬ ಜನ ನನಗೆ ಕಾಲ್ ಮೆಸೇಜ್ ಮಾಡಿ ಇಲ್ಲ ಸಿಕ್ಕಿದಾಗೆಲ್ಲ ಹೇಳ್ತಾರಲ್ಲ, ನನಗೂ ಅನ್ನಿಸ್ತು ಆವಾಗ. ಅದಾದಮೇಲೆ ನಮ್ಮಮ್ಮ ಕೇಳಿದ್ರು, ಇಟ್ಸ್ ಲೈಕ್ 5 ಸ್ಟಾರ್ ಹೋಟೆಲ್ಗೆ ಎಷ್ಟಾಗೋದೆ ನಾನು ಒಬ್ಬಳೇ ಹೋಗಿರಬೇಕು ಅಂತ. ದಟ್ ಇಸ್ ವೆನ್ ಐ ರಿಯಲೈಸ್, ಓ ಗಾಡ್, ನಾನು ಇಲ್ಲಿ ಮಾಡಿದ್ದೀನಿ ನೋಡಿದ್ರೆ ಇಲ್ಲಿ ಮನೆಯಲ್ಲೇ ಇದ್ದಾರೆ, ನನ್ನ ಪಕ್ಕದಲ್ಲೇನೆ ಐಡೆಂಟ್ರು ಅಲ್ಲ ಅಂತ. ಅದೇ ನಿಮ್ಮ ಅಮ್ಮನ ಕರ್ಕೊಂಡು ಹೋಗಬೇಕು ನೀವು ಅಂತನಾ? ಅವ್ರಿಗೆ ಆಸೆ. ಮಮ್ಮಿ ಇಸ್ ಲೈಕ್ ಫ್ಲೈಟಲ್ಲೆಲ್ಲ ಅವ್ರಿಗೆ ಭಯ. ಸೊ ಇಟ್ಸ್ ಲೈಕ್ 5 ಸ್ಟಾರ್ ಹೋಟ್ಲಲ್ಲಿ ಎಷ್ಟಾಗುತ್ತೆ ಒಂದು ದಿನಕ್ಕೆ ಅಂತ. ನಾನು ಇವ್ರೇನಕ್ಕೆ ಸಡನ್ನಾಗಿ ಕೇಳ್ತಿದ್ದಾರೆ ಅಂತ ಅಂದ್ಕೊಂಡೆ. ದೆನ್ ಐ ರಿಯಲೈಸ್ ಆ ಶೋ ನೋಡ್ಬಿಟ್ಕೆ ನಾನು ಹೋಗಿ 5 ಸ್ಟಾರ್ ಹೋಟ್ಲಲ್ಲಿ ಇರಬೇಕು, ಬುಕ್ ಮಾಡು ಅಂದ್ಕೊಂಡು. ನೀವೆಲ್ಲ ಬೇಡ, ನಾನು ಒಬ್ಬಳೇ ಇರಬೇಕು. ಸರಿ ಅಂತ ಮಾಡಬೇಕು. ಲೈಕ್ ಆನ್ ಸ್ಕ್ರೀನ್ ಲೈಕ್ ಈಗ ನಿಮ್ಮ ಕಪ್ಪಲ್ ಇದ್ದಾರಲ್ಲ ಅವ್ರ ಹೆಸರು ಪ್ರವೀಣ್. ಓಕೆ, ಆನ್ ಸ್ಕ್ರೀನ್ ಲೈಕ್ ಎಷ್ಟೊಂದು ಸತಿ ಎಷ್ಟೊಂದು ರಿಯಾಲಿಟಿ ಶೋಸಲ್ಲಿ ಆಗಿರ್ಬೋದು, ಕೆಲವೊಂದು ಕಪಲ್ಸ್ ಜಸ್ಟ್ ಅದೊಂದು ಫೀಲ್ ಬಂದಮೇಲೆ ಎಷ್ಟೊಂದು ಜನ ಜರ್ನಿನ ಕಂಟಿನ್ಯೂ ಮಾಡ್ತಾರೆ. ಸೊ ಸದ್ಯಕ್ಕೆ ರೈಟ್ ನಾವು ಹೆಂಗಿದೆ ನಿಮ್ಮಿಬ್ಬರ ಬಾಂಡಿಂಗ್? ನಾವೊಬ್ರು ರೀಸೆಂಟ್ ಲಾಸ್ಟ್ ಎಪಿಸೋಡ್ ರವಿ ಸರ್ ಹೇಳಿದ್ರು ದೇ ಆರ್ ವೆರಿ ಮೆಚೋರ್ಡ್ ಪೀಪಲ್ ಅಂತ. ಸೊ ನಮಗೇನಾದರೂ ಟಾಸ್ಕ್ ಕೊಡ್ತಾರ ಇಲ್ಲ ಏನಾದರೂ ಮಾಡಿಸ್ತಾರ, ವಿ ಕಾನ್ಸಂಟ್ರೇಟ್ ಆನ್ ದಟ್. ಅದು ಬಿಟ್ಟು ಅಪಾರ್ಟ್ ಫ್ರಮ್ ದಟ್ ನಥಿಂಗ್. ಆಮ್ ಅ ಮೆಂಟರ್ ಇಸ್ ಅ ಬ್ಯಾಚುಲರ್ ಕಂಟೆಸ್ಟೆಂಟ್, ನನಗೆ ನನ್ನ ಪಾರ್ಟ್ನರ್ ಅಷ್ಟೇ. ಜಾಸ್ತಿ ತರಲೆ ಮಾಡೋದು ಇಲ್ಲ ಬೇರೆ ಥರ ನಡ್ಕೊಳ್ಳೋದು. ಪಾರ್ಟ್ನರ್ ವೈಸಲ್ಲಿ ಐಮ್ ವೆರಿ ಲಕ್ಕಿಯ, ಇಸ್ ವೆರಿ ಟ್ಯಾಲೆಂಟೆಡ್ ಪರ್ಸನ್. ಆ್ಯಂಡ್ ಏನೇ ಕೊಟ್ಟರು
1000% ಬೆಟರ್ ಕೊಡ್ತಾರೆ ಅವರು. ಅದೊಂದು ಖುಷಿ ನನಗೆ. ನಾನು ನಂಗೆ ಹಾಗೆ ಇಷ್ಟ. ಆ್ಯಂಡ್ ಎಷ್ಟೊಂದು ಸಲ ನಾನೇನಾದ್ರು ಬೇಜಾರು ಮಾಡ್ಕೊಬಿಟ್ರೆ ಪಾಪ ಅವ್ರು ಬೇಜಾರು ಮಾಡ್ಕೊಬಿಡ್ತಾರೆ, ಭಯ ಪಟ್ಕೊಂಡ್ಬಿಡ್ತಾರೆ, ಅಯ್ಯೋ ಬೇಜಾರು ಮಾಡ್ಬಿಟ್ನಲ್ಲ, ಬೇಜಾರಾಗಿದಾರಲ್ಲ, ಏನು ಮಾಡೋದು. ಸ್ವಲ್ಪ ಸೀನಿಯರ್ ಅಂತನಾ? ಸೀನಿಯರ್ ಅಂತಲ್ಲ, ಅವ್ರ ಪಾರ್ಟ್ನರ್ನ ಬೇಜಾರು ಮಾಡೋಕೆ ಇಷ್ಟ ಅಲ್ಲ. ಹಿ ಈಸ್ ವೆರಿ ಸೆನ್ಸಿಬಲ್. ಆ್ಯಂಡ್ ಅವ್ರು ರವಿ ಸರ್ ಹೇಳಿದ್ರು ಮೆಚೋರ್ಡ್ ಕಪಲ್ ಇಲ್ಲಿರೋದ್ರಲ್ಲಿ ಅಂತ. ಮೊನ್ನೆ ನಾವು ಅವರು ಅದನ್ನೇ ಮಾತಾಡ್ತಿದ್ವಿ ನಾವಿಬ್ರು. ನನಗೂ ಅನಿಸಿದೆ ಅಲ್ಲ ಎಷ್ಟೊಂದು ಸಲ ನಾವು ಮೆಚೋರ್ಡ್ ಪೀಪಲ್ ಇಲ್ಲಿರೋದ್ರಲ್ಲಿ ಪಾರ್ಟ್ನರ್ಸಲ್ಲಿ ಅಂತ. ಸೊ ವೆರಿ ಲಕ್ಕಿ ಪಾರ್ಟ್ನರ್ ವೈಸ್. ನಾನು ಇಸ್ ವೆರಿ ಲೈಕ್ ನಿಮಗೆ ಲೈಕ್ ಒಂದು ಹುಡುಗ ಇದೇ ಥರ ಇರಬೇಕು ಅನ್ನೋದ್ರಲ್ಲಿ ಏನಾದ್ರು ಕ್ವಾಲಿಟೀಸ್ ಅವರಲ್ಲಿ ಇದೆಯಾ? ಪ್ರವೀಣ್ ಇಸ್ ಅ ವೆರಿ ಸೀರಿಯಸ್ ಪರ್ಸನ್. ಅಂದರೆ ಹಿ ಈಸ್ ಮೆಚೋರ್ಡ್, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಚೆನ್ನಾಗಿದೆ. ಏನಾರು ಹೇಳಿದ್ರೆ ಅರ್ಥ ಮಾಡ್ಕೊತಾರೆ. ಯಾ ದಟ್ ಇಸ್ ದೆ. ನಿಮ್ಮ ಪೇರ್ ಬಿಟ್ಟು ಅಲ್ಲಿರುವಂಥ ಪೇರ್ಸಲ್ಲಿ ಯಾರು ನಿಮ್ಗೆ ಇಷ್ಟ? ನನ್ನ ಬಿಟ್ಟು ಎಲ್ಲರೂ ಫ್ರೆಂಡ್ಸ್ ಎಲ್ಲ ಮಚೀಸ್ ಆಗಿಬಿಡಿದೀವಿ. ಮಚ್ಚ ಎಲ್ಲರೂ ಒಂಥರ ಫ್ಯಾಮಿಲಿ ಥರ ಆಗ್ಬಿಡೋದು. ಹೊಸ ಫ್ಯಾಮಿಲಿ ಸಿಕ್ಕಿದೆ ನಮ್ಗೆ ಇವಾಗ. ಸೊ ದಟ್ ಈಸ್ ಅ ನೈಸ್ ಥಿಂಗ್. ಇವ್ರು ಇಷ್ಟ ಇಲ್ಲ ಅನ್ನೋ ಥರ ಏನೂ ಅಲ್ಲ. ಸೊ ಕ್ಲೋಸ್ ಅಂದರೆ ಕಾರ್ತಿಕ್ ಇದ್ದಾರೆ, ಹುಲಿ ಕಾರ್ತಿಕ್ ಇದ್ದಾರೆ, ದರ್ಶನ್ ಇದ್ದಾರೆ, ರಕ್ಷಕ್ ಬುಲೆಟ್ ಅವರಿದ್ದಾರೆ, ಆಮೇಲೆ ಭುವಿ ಇದ್ದಾರೆ, ಸೂರ್ಯ ಅವರಿದ್ದಾರೆ, ಎವ್ರಿಬಡಿ ಇದೆ. ಬಿಕಮ್ ಲೈಕ್ ಅ ಫ್ಯಾಮಿಲಿ. ಸೊ ಖುಷಿ ಆಗುತ್ತೆ. ಓಕೆ. ಸುಕೃತ ಅವ್ರ ಲೈಫಲ್ಲಿ ಮ್ಯೂಸಿಕ್ ಅಂದರೆ ಎಷ್ಟಿಷ್ಟ? ತುಂಬ ಇಷ್ಟ, ನಂಗೆ ಇಷ್ಟ ಸಾಂಗ್ಸ್. ನಾವು ನೋಡಿದೀವಿ ಝಿಗ್ಣದಲ್ಲಿ ದರ್ಶನ ಆಡ್ಬೇಕಾದ್ರೆ ನೀವು ವಿಲ್ ಬಿ ಜಸ್ಟ್ ಫೀಲಿಂಗ್ ಅಲ್ಲಿ ಫಾಂಡ್ ಆಫ್ ಸಿಂಗಿಂಗ್. ಯಾರಾದ್ರೂ ಹಾಡು ಆಡ್ತಿದ್ರೆ ನಾನು ಹಿಂಗೆ ಕಳೆದು ಹೋಗಿರ್ತೀನಿ. ನಂಗೆ ಹಾಡು ಕೇಳೋದಂದ್ರೆ ತುಂಬ ಇಷ್ಟ. ನನಗೆ ಓಲ್ಡ್ ಸಾಂಗ್ಸ್ ತುಂಬ ಇಷ್ಟ. ಹಿಂದಿ ಇಲ್ಲ ಕನ್ನಡ ಇರ್ಬೋದು. ಕನ್ನಡ ಓಲ್ಡ್ ಸಾಂಗ್ಸ್ ಅಂದರೆ ಮಮ್ಮಿ ಕೇಳ್ತಿರ್ತಾರಲ್ಲ, ಸೊ ನಂಗೆ ಅಭ್ಯಾಸ ಆಗುತ್ತೆ ಅವರಿಂದ. ಅವ್ರು ಹಾಕೊಂಡು ಕೂತಿರೋರು ಚಾನಲ್ ಯಾವುದು ಹುದ್ಯಾ ಮ್ಯೂಸಿಕ್ ಯಾವುದೋ ಒಂದು, ಅದನ್ನು ನಾನು ಕೇಳಿಸ್ಕೊಂಡು ಅಭ್ಯಾಸ. ಸೊ ನಂಗೆ ಓಲ್ಡ್ ಸಾಂಗ್ಸ್ ಎಲ್ಲ ಸಿಕ್ಕಾಗಡೆ ಇಷ್ಟ. ಸೊ ಕೆಲವೊಂದ್ಸತಿ ಮ್ಯೂಸಿಕ್ ಇಸ್ ಅ ಥೆರಪಿ. ಇಟ್ ಇಸ್. ನಿಮ್ಮ ಮೂಡ್ ಹಿಂಗೆ ಎನ್ಹಾನ್ಸ್ ಮಾಡುತ್ತೆ, ಹಿಂಗೆ ಡ್ರಾಪ್ ಮಾಡ್ಬಿಡು. ಬೇಜಾರಲ್ಲಿದ್ದಾಗ ಪಾಠ ಕೇಳಿದ್ರೆ ಫುಲ್ಲು ಇಲ್ಲ ಅಂದರೆ ಬೇಜಾರಲ್ಲಿ. ಓಕೆ, ಈಗ ಬೇಜಾರಲ್ಲಿದ್ದಾಗ ಸುಕೃತ ಅವ್ರು ಹಾಕೋ ಅಂತ ಒಂದು ಸಾಂಗ್. ಬೇಜಾರಲ್ಲಿ ಇವಾಗ ಸದ್ಯಕ್ಕೆ ಇದು ಲವ್ ಮಾಕ್ಟೇಲ್ದು ಜನುಮಗಳೇ ಕಾಯುವೆ ಆ ಸಾಂಗ್ ಕೇಳ್ತೀನಿ. ತುಂಬ ಬೇಜಾರಾಗ. ಓಕೆ, ಆ ಸಾಂಗಲ್ಲಿ ಬರುವಂಥ ಲೈನ್ಸ್ಗಳೆಲ್ಲ ನೆನಪಾಗ್ತದೆ ಬಿಡಿ ಇವಾಗ. ಓಕೆ, ತುಂಬ ಖುಷಿಯಾಗಿದ್ದಾಗ ಸುಕೃತ ಅವ್ರು ಕೇಳುವಂಥ ಒಂದು ಹಾಡು. ತುಂಬ ಖುಷಿಯಾಗಿದ್ದಾಗ ಇರೋ ಬರೋ ಕನ್ನಡ ಹಿಂದಿ ಐಟಮ್ ಸಾಂಗ್ ಎಲ್ಲ ಕೇಳ್ತೀನಿ. ಡಾನ್ಸ್ ನಂಬರ್ಸ್ ಯಾವ್ದಿರುತ್ತೆ ಎಲ್ಲ ಸಾಂಗು ಕೇಳ್ತೀನಿ. ಡಾನ್ಸ್. ಓಕೆ, ಅಂದರೆ ಮ್ಯೂಸಿಕ್ ಕೇಳ್ಬೇಕಾದ್ರೆ ವಿಲ್ ಜಸ್ಟ್ ಗೆಟ್ ಇನ್ ಟು ಇಮ್ಯಾಜಿನರಿ ವರ್ಲ್ಡ್. And I live in an imaginary world ಒಂದೊಂದ್ಸಲ. So yeah. Okay. Delusional. Delulu is my only Delulu ಅನ್ನೋದ. ಓಕೆ, ತುಂಬ ಲೈಕ್ ಪ್ರೀತಿಯಿಂದ ಕೇಳುವಂಥ ಹಾಡು. ಗೀತೆಯಿಂದ ಅಂದರೆ ನನಗೆಲ್ಲ ರೊಮ್ಯಾಂಟಿಕ್ ಲವ್ ಸಾಂಗ್ಸ್ ಇಷ್ಟ. ಇತ್ತೀಚೆಗೆ ಮಾತನಾಡಿ ಮೌನವಾದ ಆ ಸಾಂಗ್ ಕೇಳಕ್ಕೆ ಶುರು ಹಚ್ಕೊಂಡಿದ್ದೀನಿ. ಮಾತನಾಡಿ ಮಾಯವಾದೆ ರಚಿತಾ ಮಾಮನ್ ಅವ್ರದ್ದು. ಆ್ಯಂಡ್ ರವಿ ಸರ್ ಸಾಂಗ್ಸೂ ಅಷ್ಟೇ. ನಂಗೆ ವಿಷ್ಣು ಸರ್ ಸಾಂಗ್ಸ್ ಅಂದರೆ ತುಂಬ ಇಷ್ಟ. ಸ್ಪೆಷಲಿ ಅದರಲ್ಲಿ ಆಲ್ಮೋಸ್ಟ್ ಅವ್ರ ಸಾಂಗ್ಸಲ್ಲಿ ಹೆಣ್ಮಕ್ಳನ್ನ ತುಂಬ ಚೆನ್ನಾಗಿ ಹೊಗಳಿದ್ದಾರೆ. ಅದರಲ್ಲೂ SPB ಸರ್ ವಾಯ್ಸ್ ಅಂತೂ ನೆಕ್ಸ್ಟ್ ಲೆವೆಲ್. ಸೊ ಲಿಸ್ಟ್ ಇದೆ. ಮ್ಯೂಸಿಕ್ ಇಸ್ ಥೆರಪಿ. ಲೈಕ್ ನಿಮ್ಮ ಲೈಫಲ್ಲಿ ಮ್ಯೂಸಿಕ್ ಎಷ್ಟು ಇಂಪ್ಯಾಕ್ಟ್ ಆಗಿದೆ? ತುಂಬ ಆಗಿದೆ. ಬೇಜಾರಾದಾಗ ಹಾಡಾಕೊಂಡು ಹತ್ಕೊಂಡು ಕೂತಿರ್ತಿದ್ದೆ ನಾನು. ಎಲ್ಲ ಇಟ್ ಸಮ್ಟೈಮ್ಸ್. ಇಟ್ ಡಸ್ ಹೆಲ್ಪ್ ಯು. ಇಲ್ಲಾಂದ್ರೆ ಒಂದೊಂದ್ಸಲ ಏನಾದರೂ ಈ ಮೂಡಿಂದ ಆಚೆ ಬರಬೇಕಾದ್ರೆ ಯಾವ್ದಾದ್ರು ಹ್ಯಾಪಿ ಸಾಂಗ್ ಹಾಕೊಂಡು ಕೇಳೋದು. ಸೊ ಮ್ಯೂಸಿಕ್ ಇಸ್ ಅ ಥೆರಪಿ. ಇಟ್ಸ್ ಕೈಂಡ್ ಆಫ್ ಥೆರಪಿ. ಎಲ್ಲಾದರೂ ಟ್ರಾವೆಲ್ ಮಾಡುವಾಗ ನಂಗೆ ಮ್ಯೂಸಿಕ್ ಕೇಳೋದು ತುಂಬ ಇಷ್ಟ. ಎಲ್ಲ ಲಾಂಗ್ ಡ್ರೈವ್ ಹೋಗುವಾಗ. ಈ ಥೆರಪಿಗೆ ನಾವು ದುಡ್ಡು ಕಟ್ಟೋಷ್ಟಿಲ್ಲ. ಈ ಒಂದೇ ಥೆರಪಿಗೆ ನಾವು ದುಡ್ಡು ಎಕ್ಸಾಕ್ಟ್ಲಿ. ಇನ್ನೆಲ್ಲದಕ್ಕೂ ಟ್ರಾವೆಲಿಂಗಿಗೂ ಯು ಹ್ಯಾವ್, ಬಟ್ ಆ ಟ್ರಾವೆಲಿಂಗಲ್ಲಿ ಸಿಗೋ ಎಕ್ಸ್ಪೀರಿಯನ್ಸ್ಗೆ ಯು ಕಾಂಟ್ ಏನದು ಬೆಲೆ ಕಟ್ಟೋಕ್ಕಾಗಲ್ಲ ಆ ಥರ. ಸೊ ನೀವು ಹೆಂಗೆ ಆಸ್ ಎ ಪರ್ಸನ್ ಒಬ್ಬಂಟಿಯಾಗಿರೋದಕ್ಕೆ ಇಷ್ಟಪಡ್ತೀರಾ, ಅಥವಾ ಯು ವಾಂಟ್ ಟು ಬಿ ಇನ್ ಅ ಸರ್ಕಲ್? ಐ ಆಮ್ ಬೋತ್. ಎಕ್ಸ್ಟ್ರೋವರ್ಟ್ ಟು ನೆಕ್ಸ್ಟ್ ಲೆವೆಲ್, ಇಂಟ್ರೋವರ್ಟ್ ಟು ನೆಕ್ಸ್ಟ್. ಇಂಟ್ರೋವರ್ಟ್ ಅಂತ ಹೇಳಕ್ಕೆ ಬರಲ್ಲ. ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಐ ನೀಡ್ ಮೈ ಸ್ಪೇಸ್. ಜಾಸ್ತಿ ಸಿಕ್ಕಾಬಾರ ಜಾಸ್ತಿ ನನಗೆ. ನಾನಾಯಿತು, ನನ್ನ ರೂಮ್ ಆಯಿತು, ಯಾವುದಾದ್ರೂ ಸೀರೀಸ್ ಹಾಕೊಂಡು ಕುತ್ಕೊಂಡ್ಬಿಡ್ತೀನಿ ಅಷ್ಟೇ. ರೂಮಿಂದ ಹೊರಗಡೆ ಬರಲ್ಲ. ಇಲ್ಲ ಸಾಂಗ್ಸ್ ಕೇಳ್ಕೊಂಡು ಇರ್ತೀನಿ ಅಷ್ಟೆ. ಇಲ್ಲ ಅಂದರೆ ಬರೀ ಜೊತೆಯಲ್ಲಿದ್ದಾಗ ಚೆನ್ನಾಗಿರ್ತೀನಿ. ಜೊತೆ ಇದ್ದಾಗ ನಗ್ನಗ್ತಾ ಮಾತಾಡಿಸ್ಕೊಂಡು ತರಲೆ ಮಾಡಿಕೊಂಡು ಡಿಪೆಂಡ್ಸ್ ಆನ್ ಯೋರ್ ಮೂಡ್ ಆಲ್ಸೋ, ವೈಬ್ ಆಲ್ಸೋ, ಪೀಪಲ್ ಆಲ್ಸೋ.
ದಾಡ್ ಆಲ್ಸೋ ಬೇಡ. ನಾನು ಮಾತಾಡ್ತಿರ್ತೀನಿ, ಅವ್ರು ಎದುರುಗಡೆ ಇರೋ ಸೈಲೆಂಟಾಗಿ ಕುತ್ಕೊಂಡು ನಾನು ಏನು ಮಾತಾಡ್ರಿ, ವೇಸ್ಟ್ ಅಲ್ವಾ? ಸೊ ನಿಮ್ಗೆ ಅಂತ ಗಂಡನೇ ಸಿಕ್ಬಿಟ್ರೆ ಏನು ಮಾಡ್ತೀರಾ? ಆ ಥರ ಮಾತಾಡಿಸ್ತೀನಿ, ಮಾತಾಡ್ಸೋರ್ಗು ನೀವು ಮಾತು ಜಾಸ್ತಿ ಅಂತ ವಿ ಆಲ್ ನೋ ದಟ್, ಬಟ್ ಐ ಮೇಕ್ ಹಿಮ್ ಟಾಕ್. ಮಾತಾಡಿಸ್ತೀನಿ. ಬಟ್ ಅದು ಹೇಳ್ತಾರಲ್ಲ, ಆಪೋಸಿಟ್ ಅಟ್ರಾಕ್ಟ್ಸ್ ಅಂತ. ಅಟ್ಲೀಸ್ಟ್ ಯಾರು ಒಬ್ಬರಾದ್ರೂ ಇರಬೇಕಲ್ಲ. ಐ ಬಿ ಅ ಟಾಕೆಟಿವ್, ಹಿ ವಿಲ್ ಬಿ ಅ ಲಿಸ್ನರ್. ಶಾರ್ಟ್ ಗರ್ಲ್, ಟಾಲ್ ಗೈ, ಟಾಕೆಟಿವ್, ಸೈಲೆಂಟ್. ನಾವೆಲ್ಲ ಓಲ್ಡ್ ಸ್ಕೂಲ್, ಇನ್ನೂ ಅದನ್ನೆಲ್ಲ ನಂಬ್ತೀರಿ. ನಾವು 90s ಕಿಡ್ಸ್ ಅಲ್ಲ, ವಿ ಆರ್ ದ ಬೆಸ್ಟ್. ಸದ್ಯಕ್ಕೆ ನಿಮಗೆ ಲೈಫಲ್ಲಿ ಹೋಪ್ ಅನ್ನೋ ಒಂದು ಪದದ ಬಗ್ಗೆ ಎಷ್ಟು ಇದೆ? ಹೋಪ್ ಇಸ್ ಆಲ್ವೇಸ್ ಅಲೈವ್. ನಾನು ಬದುಕ್ತಿರೋದೇ ಹೋಪ್ ಮೇಲೆ. ಏನಾದ್ರೂ ಒಂದು ನಂಬಿಕೆ, ಒಂದು ಹೋಪ್, ಸರಿ ಹೋಗುತ್ತೆ, ಆಗುತ್ತೆ, ಹೆಂಗೋ ಒಂದು ಆಗುತ್ತೆ. ಆ್ಯಂಡ್ ರೀಸೆಂಟ್ ಟೈಮ್ಸಲ್ಲಿ ಐ ಟೋಲ್ಡ್ ಯು ಡಿಪ್ರೆಷನ್ ಅದು ಇದು ಅಂತೆಲ್ಲ ಆದಮೇಲೆ ವೆನ್ ಐ ಕೇಮ್ ಔಟ್ ಆಫ್ ಇಟ್ ಐ ರಿಯಲೈಸ್ ಲೈಕ್ ಯಾವುದು ಕಾನ್ಸ್ಟೆಂಟ್ ಅಲ್ವೇ ಅಲ್ಲ. ಹಿಂಗೆ ಇವತ್ತಿರೋದು ಹಿಂಗೆ ಚೇಂಜ್ ಆಗುತ್ತೆ. ಕಾನ್ಸ್ಟೆಂಟ್ ಆಗಿದ್ರೆ ಬಹುಶಃ ಎಷ್ಟೊಂದು ರಿಲೇಶನ್ಶಿಪ್ ಉಳ್ಕೊಳ್ತಿತ್ತು ಅಂತ ಅನ್ಸುತ್ತಲ್ವಾ? ಕಾನ್ಸ್ಟೆಂಟ್ ಆಗಿದ್ರೆ ಲೈಫ್ ಬೋರಿಂಗ್. ಅಂದ್ಕೊಂಡೆ ಪ್ರಾಬ್ಲಮ್ಸ್ ಇರಬಾರ್ದು ಲೈಫಲ್ಲಿ, ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ಸ್, ಜಗಳಗಳಿರಬಾರ್ದು ಅಂತಲ್ಲ, ಇರಬೇಕು. ಅಪ್ಸ್ ಆ್ಯಂಡ್ ಡೌನ್ಸ್. ಇದು ನಮ್ಮ ಹಾರ್ಟ್ ಬೀಟನ್ನು ತೋರಿಸ್ತಾರೆ, ಗೊತ್ತಾ? ಎಕ್ಸಾಕ್ಟ್ಲಿ. ಆವಾಗಲೇ ಬದುಕಿರ್ತೀವಿ. ಲೈನ್ ಸ್ಟ್ರೇಟ್ ಆದರೆ ಏನು ಹೇಳಿ ಸತ್ವಿ ಅಂತ. ಸೊ ಲೈಫಲ್ಲೂ ಹಂಗಿರಬೇಕು. ದಟ್ ಇಸ್ ವೆನ್ ಯು ಆಲ್ ರಿಯಲೈಸ್ ವಾಟ್ ಇಸ್ ಆ್ಯಕ್ಚುಯಲ್ ಮೀನಿಂಗ್ ಆಫ್ ಲೈಫ್. ನಮ್ಗೆ ಅರ್ಥ ಆಗೋದು ಆವಾಗ. ಬರೀ ಅಪ್ಸೆ ನೋಡಿದ್ರೆ ನಮಗೆ ಕೆಳಗಡೆ ಬಿದ್ದಾಗ ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಇಲ್ಲ ಬರೀ ಕೆಳಗಡೆನೇ ಇದ್ದರೆ ಮೇಲೆ ಹೋದಾಗ ಏನು ಅನ್ನೋ ಫೀಲಿಂಗೂ ಅರ್ಥ ಆಗಲ್ಲ. ಸೊ ಅಪ್ಸ್ ಆ್ಯಂಡ್ ಡೌನ್ಸ್ ಇರಬೇಕು, ಅದೇ ಲೈಫ್. ದಟ್ ಈಸ್ ಲೈಫ್ ಆ್ಯಂಡ್ ದಟ್ ಈಸ್ ಹೌ ಯು ಲರ್ನ್. ನಾವು ಎಲ್ಲರೂ ಕಲಿಯೋದೇ ಅಪ್ಸ್ ಆ್ಯಂಡ್ ಡೌನ್ಸಿಂದ. ಆ್ಯಂಡ್ ಯಾವುದು ಕಾನ್ಸ್ಟೆಂಟ್ ಅಲ್ಲ. ಇವತ್ತು ಚೆನ್ನಾಗಿದ್ದೋ ನಾಳೆ ಇಲ್ಲದೆ ಇರ್ಬೋದು, ಇವತ್ತು ಚೆನ್ನಾಗಿರೋದು ನಾಳೆ ಇವತ್ತು ಏನೂ ಆಗಲ್ಲ, ಇನ್ನೇನು ಮುಳುಗ್ತಿದ್ದೀವಿ ಅಂತ ಅಂದಾಗ ಎಲ್ಲೋ ಒಂದು ಹುಲ್ ಕಡ್ಡಿ ಸಿಗ್ಬೋದು ನಮ್ಮನ್ನು ಬಚಾವ್ ಮಾಡೋಕ್ಕೆ. ಆ್ಯಂಡ್ ದಟ್ ಈಸ್ ಗಿವೆನ್ ಬೈ ಗಾಡ್. ಸೊ ಇಲ್ಲ ಯಾರೋ ನಿಮಗೆ ದೇವ್ರ ರೂಪದಲ್ಲೇ ಬರ್ಬೋದು, ಮನುಷ್ಯರನ್ನೇ ಕಳಿಸ್ಬೋದು. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದ ದಟ್ ಇಸ್ ವಾಟ್ ಐ ಲರ್ನ್. ಯಾವುದು ಕಾನ್ಸ್ಟೆಂಟ್ ಅಲ್ಲ. ಏನೋ ಒಂದು ಇದ್ದೇ ಇರುತ್ತೆ, ಏನೋ ಒಂದು ಆಗೇ ಆಗುತ್ತೆ. ಆ ಹೋಪ್ ಮೇಲೆ ಬದುಕಬೇಕು. ಆ ಹೋಪ್ ಇಸ್ ಲೈಕ್ ಒನ್ ಥಿನ್ ಸ್ಟ್ರಿಂಗ್ ಬಿಟ್ವೀನ್ ನಮಗೆ ಮತ್ತು ದೇವ್ರಿಗೆ. ಸೊ ಆ ಹೋಪ್ ಮೇಲೆ ಬದುಕಬೇಕು. ಸದ್ಯಕ್ಕೆ ಜಸ್ಟ್ ಲೈಕ್ ನಾವು ನಂಬಿಕೆ ಮೇಲೆ ಜೀವನ ನಡೆಸ್ತಿದ್ದೀರಾ? ಮುಂಚೆನೂ ಹಂಗೆ ನಡೆಸ್ತಿದ್ದು, ಈಗಲೂ ಹಂಗೆ ನಡೆಸ್ತಿರೋದು. ನಂಬಿಕೆನೇ ಜೀವನ. ಆ್ಯಂಡ್ ಸುಕೃತ ಅವ್ರ ಲೈಫಲ್ಲಿ ಲೈಕ್ ಬಿಫೋರ್ ಡಿಪ್ರೆಷನ್, ಬಿಫೋರ್ ಎವ್ರಿಥಿಂಗ್, ಆ್ಯಂಡ್ ಇವಾಗಿರೋ ಸುಕೃತ, ವಾಟ್ಸ್ ಮಚ್ ಮೋರ್ ಡಿಫ್ರೆನ್ಸಸ್ ಯು ಸಿ? ಹೇಳಿದ್ನಲ್ಲ, ಡಿಸಿಷನ್ ಫ್ಯಾಕ್ಟರ್ಸ್ ಹ್ಯಾವ್ ಕಮ್ ಇನ್ ಅ ವೆರಿ ಸ್ಟ್ರಾಂಗ್ ವೇ. ಡಿಸೈಡಿಂಗ್ ಫ್ಯಾಕ್ಟರಲ್ಲಿ ನಾನು ಸ್ವಲ್ಪ ಇವಾಗ ಸ್ಟ್ರಾಂಗ್ ಆಗಿದ್ದೀನಿ. ಆ್ಯಂಡ್ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು, ಯಾವುದಕ್ಕೆ ಕೊಡಬಾರ್ದು, ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರ್ದು. ಆ್ಯಂಡ್ ಆ ಡೀಪ್ ಡಾರ್ಕ್ ಫೇಸಲ್ಲಿ ಯಾರು ನಮ್ಮೋರು, ಯಾರು ನಮ್ಮೋರಲ್ಲ, ಅದೆಲ್ಲನೂ ತಿಳ್ಕೊಂಡು, ಕಷ್ಟಕ್ಕೆ ಯಾರು ಆಗ್ತಾರೆ, ಯಾರು ನಮ್ಮ ಗುಡ್ ಟೈಮ್ಸಲ್ಲಿ ಮಾತ್ರ ಇರ್ತಾರೆ. ದಿಸ್ ಇಸ್ ವಾಟ್ ಐ ಲರ್ನ್ಡ್. ಸೊ ಎಲ್ಲನೂ ಹೇಳ್ಕೊಡ್ತು. ರಿಯಾಲಿಟಿ ಫೇಸ್ ಮಾಡಿದೆ ನಾನು. ರಿಯಾಲಿಟಿ ಮತ್ತು ಟ್ರೂತ್ನ ಆಕ್ಸೆಪ್ಟ್ ಮಾಡೋಕ್ಕಾಗಲ್ಲ, ಫೇಸ್ ಮಾಡೋಕ್ಕಾಗಲ್ಲ. ಬಟ್ ಐ ಫೇಸ್ಡ್ ಇಟ್ ಆ್ಯಂಡ್ ಐ ಅಕ್ಸೆಪ್ಟೆಡ್ ಇಟ್. ಆ್ಯಂಡ್ ಲೈಫಲ್ಲಿ ಏನೇ ಆದರೂ ಅಕ್ಸೆಪ್ಟೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಂಥದಕ್ಕೂ ಅಕ್ಸೆಪ್ಟ್ ಮಾಡೋದು, ಒಪ್ಕೊಳ್ಳೋ ಧೈರ್ಯ ಇರಬೇಕು. ಒಪ್ಕೊಂಡ್ಬಿಟ್ರೆ ಆರಾಮಾಗಿರ್ತೀರ. ಅಕ್ಸೆಪ್ಟ್ ಮಾಡೋದಕ್ಕೆ ನಮ್ಗೆ ಇಷ್ಟ ಆಗೋಲ್ಲ. ಡಿನಯಲಲ್ಲಿ ಇರ್ತೀವಿ, ಅದ್ಯಾಕೆ ಹಿಂಗ್ಯಾಕೆ ಇದ್ಯಾಕೆ. ಆ ಡಿನಯಲ್ ಇದ್ದಷ್ಟು ನಾವು ಹರ್ಟ್ ಆಗ್ತಾ ಹೋಗ್ತೀವಿ, ಇನ್ನೂ ದಡ್ರಾಗ್ತಾ ಹೋಗ್ತೀವಿ. ನೀವು ಯಾವತ್ತು ಅಕ್ಸೆಪ್ಟ್ ಮಾಡಿಬಿಡ್ತೀರಲ್ಲ, ದಟ್ ಈಸ್ ವೆನ್ ಯು ವಿಲ್ ಬಿಕಮ್ ನೆಕ್ಸ್ಟ್ ಲೆವೆಲ್ ಸ್ಟ್ರಾಂಗ್. ಡೈಲಿ ಬೆಳಗ್ಗೆ ಎದ್ದಾಗ ನಮ್ಮದು ರುಟೀನ್ ಇರೋದು ಗೊತ್ತಾ? ಬ್ರಷ್ ಮಾಡು, ಸ್ನಾನ ಮಾಡು, ಬಟ್ಟೆ ಹಾಕೋ, ಫ್ರೆಶ್ ಅಪ್ ಆಗೋ, ಅಡುಗೆ ಮಾಡಿ. ಆ ರುಟೀನ್ ಥರನೇ ಇವ್ರಿಗೊಂದು ಮೆಸೇಜ್ ಮಾಡೋದು, ಕಾಲ್ ಮಾಡೋದು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಇಟ್ ಬಿಕಮ್ಸ್ ಅ ರುಟೀನ್. ಹಿ ಬಿಕಮ್ಸ್ ಅನ್ ಹ್ಯಾಬಿಟ್, ಹಿ ಆರ್ ಶಿ. ಸೊ ಆ ರುಟೀನಿಂದ ಕಟ್ ಆಫ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕು. ನಮ್ಮ ಮೆಂಟಲಿ, ಫಿಸಿಕಲಿ, ಎಮೋಷ್ನಲಿ ಹೆಂಗೆ ಬಾಂಡ್ ಆಗಿದ್ರು ಕಟ್ ಆಫ್ ಮಾಡ್ಕೊಳ್ಳೋಕೆ ಸ್ವಲ್ಪ ಟೈಮ್ ಬೇಕು. ಬಟ್ ಆ ಕಟ್ ಆಫ್ ಸೆಷನ್ ಇದೆಯಲ್ಲ, ದಟ್ ಈಸ್ ವೆರಿ ಪೇನ್ಫುಲ್. ಬಟ್ ಯು ಹ್ಯಾವ್ ಟು ಗೋ ಥ್ರೂ ಇಟ್.